ಸಮುದಾಯ ಪ್ರತಿ ವರ್ಷ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ, ಎಷ್ಟು ಡಾಕ್ಟರ್ ಆಗ್ತಿದ್ದಾರೆ, ಎಷ್ಟು ನೌಕರಿಯಲ್ಲಿ ಹೋಗ್ತಿದ್ದಾರೆ, ಎಷ್ಟು ಜನ ಉದ್ಯೋಗಪತಿಗಳಾಗ್ತಿದ್ದಾರೆ, ಎಷ್ಟು ಜನ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಅನ್ನೋದು ಕೂಡ ಇವತ್ತು ಮೌಲ್ಯಮಾಪನ ಮಾಡುವಂತ ಜಾತ್ರೆ ಆಗಿದೆ. ಬೇರೆಯವ್ರು ಬಹಳಷ್ಟು ಜನ ಏನೇನೋ ವ್ಯಾಖ್ಯಾನ ಮಾಡ್ತಾರೆ ಜಾತ್ರೆ ಅಂದ್ರೆ, ನಮ್ಮ ದೃಷ್ಟಿಯಲ್ಲಿ ಈ ಜಾತ್ರೆ ನಮ್ಮ ಸಮುದಾಯವನ್ನ ಸಾಮಾಜಿಕವಾಗಿ ಮೇಲೆತ್ತುವಂತ ಜಾತ್ರೆ ಆಗ್ಬೇಕಂತ ನಮ್ಮೆಲ್ಲರ ಕಲ್ಪನೆಯಿಂದ ಇದು ಸ್ವಾಮೀಜಿ, ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪ್ರಾರಂಭ ಆಗಿದೆ. ಈಗಾಗಲೇ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಅವರು ನಾವೇನು ಹೇಳಬೇಕಂದ್ರೆ ಸುಮಾರು ಸಾರಿ ಹೇಳಿದ್ದೇವೆ. ಕಳೆದ ಜಾತ್ರೆಯಲ್ಲಿ ಕೂಡ ಸಿಎಂ ಅವರ ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ದೀವಿ. ಅದು ಟ್ರೈಬಲ್ ವಿಶ್ವವಿದ್ಯಾಲಯ ಇರ್ಬೋದು, ವಸತಿ ಶಾಲೆಗಳಿರ್ಬೋದು, ಹಲವಾರು ನಾನಾ ಬೇಡಿಕೆಗಳನ್ನ ಇವತ್ತು ದದ್ದಲ್ ಅವರು ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಾರೆ. ಈ ಬರುವಂತ ಬಜೆಟ್ನಲ್ಲಿ ಅವೆಲ್ಲ ಈಡೇರಬೇಕಂತ ಅಂತ ತಮ್ಮೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಕೂಡ ಒತ್ತಾಯಿಸ್ತೇನೆ. ಈಗಾಗಲೇ ಹಲವಾರು ಕಾರ್ಯಕ್ರಮವನ್ನ ಸಿದ್ದರಾಮಯ್ಯ ನೇತೃತ್ವದಲ್ಲಿ 13ನಿಂದ ನಮ್ಮ ಸರ್ಕಾರ ಬಂದಾಗ 13ರಿಂದ 18, 23ರಿಂದ ಇಲ್ಲಿವರೆಗೆ ಹಲವಾರು ಈ ಸಮಾಜವನ್ನ ಮೇಲೆ ಎತ್ತಬೇಕು, ಮುಖ್ಯವಾಗಿ ತರಬೇಕಂತ ನಾನಾ ಕಾರ್ಯಕ್ರಮವನ್ನ ಮಾಡುವಂತ ಪ್ರಯತ್ನ ಆಗಿದೆ. ನಾವು ತಿಳಿದ ಮಟ್ಟಿಗೆ ಅವು ಇನ್ನೂ ಯಶಸ್ವಿ ಕಂಡುಕೊಳ್ಳುವಂತ ಪ್ರಯತ್ನಕ್ಕೆ ನಾವು ಇವತ್ತ ಹೋಗಬೇಕಾಗಿದೆ. ಇನ್ನು ಪರಿಣಾಮಕಾರಿಯಾಗಿ ಅವನ್ನ ಅನುಷ್ಠಾನ ತರಲಿಕ್ಕೆ ಸರ್ಕಾರ, ಇಲಾಖೆ ನಾವೆಲ್ಲ ಮಾಡುವಂತ ಪ್ರಯತ್ನ ಮಾಡಬೇಕಂತ ಇವತ್ತು ನಾನು ಕೂಡ ವಿನಂತಿ ಮಾಡ್ತೀನಿ. ಹಿಂದೆ KSFC ಇಂದ ಕಡಿಮೆ ಬಡ್ಡಿಯಲ್ಲಿ ಉದ್ಯೋಗ ಸ್ಥಾಪನೆ ಇರಬಹುದು, KIDB ಇರಬಹುದು, ST/STಗೆ ಜನಸಂಖ್ಯೆಯನ್ನು ಹಣ ಕೊಡುವಂತ ಪ್ರಯತ್ನ ಅದು ಸಿದ್ದರಾಮಯ್ಯ ಸರ್ಕಾರ ಆಗಿರೋದು ವಿಶೇಷವಾಗಿದೆ ಅಂತ ನಾನು ಕೂಡ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಇಷ್ಟೆಲ್ಲ ಹಣ ಖರ್ಚು ಮಾಡಿದ್ರು ಕೂಡ ಇನ್ನೂ ನಮ್ಮ ಭಾವನೆ ಈಡೇರಿಲ್ಲ. ಇದಕ್ಕೆ ನಮ್ಮ ದದ್ದಲ್ ಅವ್ರು ಹೇಳ್ತಾ ಇದ್ರು, ಬಹಳಷ್ಟು ಅರ್ಜಿಗಳಿದೆ, ಬೋರ್ವೆಲ್ ಸಮಸ್ಯೆ ಇದೆ, ಉದ್ಯೋಗ ಅವಕಾಶಕ್ಕೆ ಕೊಡ್ಲಿಕ್ಕಿದೆ, ಮನೆಗಳನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರು. ಅದನ್ನೆಲ್ಲ ಮುಡಿಸ್ಲಿಕ್ಕೆ ನಾವು ಬರುವಂತ ದಿನಗಳಲ್ಲಿ ಪ್ರಯತ್ನ ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ, ವಿಶೇಷವಾಗಿ ಸರ್ಕಾರಿ ಶಾಲೆಗೆ ಇವತ್ತು ನಾವು ಒತ್ತು ಕೊಡಬೇಕಾಗಿದೆ. ಸರ್ಕಾರಿ ಶಾಲೆ ಇವತ್ತು ನಶಿಸಿ ಹೋಗ್ತಾ ಇದೆ. ಅಲ್ಲಿ ಶಿಕ್ಷಕರ ಕೊರತೆ ಆಗ್ತಾ ಇದೆ. ಅಲ್ಲಿ ಓದುವವರು ನಮ್ಮ SC/ST ಅಲ್ಪಸಂಖ್ಯಾತರು ಅಥವಾ OBCಗಳು ಓದುವಂತ ಸರ್ಕಾರಿ ಶಾಲೆಯನ್ನ ನಾವು ಇವತ್ತು ಸ್ಟ್ರೆಂಥನ್ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು ಕೂಡ ಬಹಳಷ್ಟು ಗಮನ ಕೊಡೋದು ಬಹಳ ಅವಶ್ಯಕತೆ ಇದೆ. ಯಾಕೆ ಎಲ್ಲರೂ ಕಾನ್ವೆಂಟ್ಗೆ ಹೋಗ್ಲಿಕ್ಕೆ ಶಕ್ತಿ ಇಲ್ಲ, ಈ ಸಮುದಾಯಕ್ಕೆ ಕಾನ್ವೆಂಟ್ಗೆ ಹೋಗ್ಲಿಕ್ಕೆ ಶಕ್ತಿ ಇಲ್ಲ. ಸರ್ಕಾರಿ ಶಾಲೆಗಳನ್ನ ಸ್ಟ್ರೆಂಥನ್ ಮಾಡುವಂತ ಪ್ರಯತ್ನ ಆಗಬೇಕು. ಜೊತೆಗೆ ಸರ್ಕಾರಿ ಆಸ್ಪತ್ರೆ, ಇವತ್ತಿನ ದಿನಗಳಲ್ಲಿ ಬಡವರು ಆಸ್ಪತ್ರೆಗೆ ಹೋಗೋದಂದ್ರೆ ಬಹಳ ಕಷ್ಟದ ಕೆಲಸ. ಇವೆಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮಗೆ ಸವಲತ್ತುಗಳು ಸಿಕ್ಕರೆ പക്ഷെ ಬಹಳ ದೊಡ್ಡ ಅನುಕೂಲ ಆಗ್ತೈತಿ. ಆ ನಿಟ್ಟಿನಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಆಸ್ಪತ್ರೆಗಳಿಗೆ ಹೆಚ್ಚು ಗಮನ ಕೊಡಬೇಕನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ವಸತಿ ಶಾಲೆಗಳಿಗೆ ಕೊಟ್ಟಿದ್ದೀವಿ, ಆದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಬಹಳ ಸಮಸ್ಯೆಗಳಿದೆ. ಅದನ್ನೆಲ್ಲ ನಾವು ಸರಿಯಾಗಿ ಮಾಡಿದ್ರೆ ಮಾತ್ರ ನಾವು ಈ ದುಡ್ಡ ಸದ್ಬಳಕೆ ಆಗಿದ್ದು ಸರಿಯಾದ ದಾರಿಯಲ್ಲಿ ಹೋಗ್ತೈತೆ ಅನ್ನೋ ಮಾತನ್ನ ಹೇಳುತ್ತಾ, ಯಾಕಂದ್ರೆ ಜನಸಂಖ್ಯೆ ಹೆಚ್ಚಾಗಿದೆ, ಅದಕ್ಕೆ ಕೂಡ ಜನಸಂಖ್ಯೆ ಕೂಡ ಒಂದು ಹೆಚ್ಚು ಕಾರಣ ಅನ್ನೋದು ಭಾವನೆ. ಅದಕ್ಕಾಗಿ ಸಾಧ್ಯ ಆದಷ್ಟು ಅವನ್ನ ಸ್ಟ್ರೆಂಥನ್ ಮಾಡಬೇಕು, ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು. ಗುಣಮಟ್ಟದ ಶಿಕ್ಷಣ ಕೊಟ್ಟಾಗ ಮಾತ್ರ SC/STಗಳಿಗೆ ಅಥವಾ ಶೋಷಿತರಿಗೆ ಬಹಳ ಅನುಕೂಲ ಆಗ್ತದೆ ಅನ್ನೋ ಮಾತನ್ನ ಹೇಳುತ್ತಾ, ಮತ್ತು ಬಹಳಷ್ಟು ಸುಮಾರು ವರ್ಷಗಳ ಹಿಂದೆ SC/ST OBCಗಳ ವಸತಿ ಗೃಹಗಳನ್ನು ಕೊಡುವಂತ ಪ್ರಯತ್ನ ಆಗಿತ್ತು. ಬಹಳ ಶಾರ್ಟೇಜ್ ಇದೆ ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ. ಅದಕ್ಕೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಟ್ರೈಬಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸಮಾಜ ಕಲ್ಯಾಣ ಇಲಾಖೆಯಿಂದ ಮುಂದಿನ ಬಜೆಟ್ನಲ್ಲಿ ಹೆಚ್ಚು ಆ ರೀತಿ ಕೊಡೋದ್ರಿಂದ ನಮಗೆ ಇನ್ನೂ ಉತ್ತಮ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ ಮಾತನ್ನ ಹೇಳುತ್ತಾ, ವಿಶೇಷವಾಗಿ ಕಳೆದ ಬೆಂಗಳೂರಿನಲ್ಲಿ ಒಂದು ಹೊಸ ಸ್ಕೀಮ್ ತರ್ತಾ ಅಂತ ಹೇಳಿದ್ವಿ ನಾವು. ಇಲ್ಲಿವರೆಗೆ ನಾವು ಭೂಮಿಯನ್ನು ಕೊಡ್ತಾ ಇದ್ದೀವಿ, ಆದರೆ ನಮ್ಮ
ಜನಗಳಿಗೆ ಮನೆ ಕಟ್ಟಲಿಕ್ಕೆ ಸೈಟ್ಗಳಿಲ್ಲ. ಅದಕ್ಕಾಗಿ ಮೊನ್ನೆ ಮಾದೇವಪ್ಪನವರು ನಮಗೆ ವಿಶೇಷ ಅನುದಾನ ಕೊಟ್ಟಿದ್ದಾರೆ. SC STಗಳಿಗೆ ಭೂಮಿಯನ್ನು ಖರೀದಿ ಮಾಡಿ ಅವ್ರಿಗೆ ಸೈಟ್ ಕೊಡುವಂತ ಒಂದು ಹಣವನ್ನು ಕೊಟ್ಟಿದ್ದಾರೆ ನಮ್ಮ ಇಲಾಖೆಗೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅನುಮೋದನೆ ಕೊಡಬೇಕಾಗಿದೆ. ಕೊಟ್ರೆ ಅದನ್ನ ಪೈಲಟ್ ಪ್ರಾಜೆಕ್ಟ್ ಆಗಿ ಕೆಲವು ಊರುಗಳಲ್ಲಿ ತೆಗೆದುಕೊಂಡು 30-40 ಸೈಟ್ ಅನ್ನು ಕೊಡುವ ಮೂಲಕ, ಯಾಕೆ ಜಾಗ ಸಮಸ್ಯೆ ಇದೆ. ST STಗಳಿಗೆ ಬಹಳಷ್ಟು ಕಡೆ ಜಾಗ ಕಟ್ಟಿಕೊಳ್ಳೋದು ಬಹಳ ಕಷ್ಟದ ಕೆಲಸ. ಒಂದ್ ವೇಳೆ ನಾವು ತೆಗೆದುಕೊಳ್ತಿದ್ರೆ ಕೊಡ್ಲಿಕ್ಕೆ ಕೂಡ ಈಗ ಬಹಳಷ್ಟು ಜನ ಮುಂದೆ ಬರೋಲ್ಲ. ಅದಕ್ಕಾಗಿ ನಮ್ಮದೇ ಕಾಲನಿ, ವಾಲ್ಮೀಕಿ ಕಾಲೋನಿ, ಅಂಬೇಡ್ಕರ್ ಕಾಲನಿ ಅಂತ ಮಾಡುವಂತ ಒಂದು ಕನಸಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಬೇಗ ಮಂಜೂರಾತಿ ಕೊಟ್ರೆ ಆದಷ್ಟು ಬೇಗ ನಿಮ್ಗೆ ಸೈಟ್ ಕೊಡುವಂತ ಭಾಗ್ಯ, ಅದು ಒಂದು 6ನೇ ಭಾಗ್ಯ ಆಗ್ತದೆ ಅಂತ ಹೇಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಸುಮಾರು 40 ಕೋಟಿ ರೂಪಾಯಿನ ಮಾದೇವಪ್ಪನವ್ರು ನಮ್ಮ ಇಲಾಖೆಗೆ STಗೆ 20 ಕೋಟಿ, SCಗೆ 20 ಕೋಟಿ ಕೊಟ್ಟಿದ್ದಾರೆ. ಅದಕ್ಕೆ ಅನುಮತಿ ಕೊಟ್ರೆ ಆದಷ್ಟು ಬೇಗ ನಾವು ಸೈಟ್ಗಳನ್ನ ಹಂಚುವಂತ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನ ಹೇಳುತ್ತಾ, ನಮ್ಮ ಬಹುದಿನಗಳ ಬೇಡಿಕೆ ಚಿತ್ರದುರ್ಗದಲ್ಲಿ ದುರ್ಗೋತ್ಸವ ಆಗ್ಬೇಕಂತ ಬಹಳ ಹಳೆ ಒಂದಿದೆ. ಅದನ್ನ ಯಾವ ರೀತಿ ನಾವು ಕಿತ್ತೂರು ಉತ್ಸವ ಮಾಡ್ತೀವಿ, ಹಂಪಿ ಉತ್ಸವ ಮಾಡ್ತೀವಿ, ಎಲ್ಲ ಉತ್ಸವ ಮಾಡ್ತೀವಿ, ದಸರಾ ಮೈಸೂರಿನ ಉತ್ಸವ ಮಾಡ್ತೀವಿ. ಅದೇ ಮಾದರಿಯಲ್ಲಿ ಈ ದುರ್ಗೋತ್ಸವ ಮಾಡೋ ಮೂಲಕ ಈ ನಾಯಕರ ಇತಿಹಾಸವನ್ನ ಮತ್ತೆ ಹೇಳುವಂತ ಪ್ರಯತ್ನ ಆಗಲಿ ಅನ್ನೋ ಮಾತನ್ನ ಮುಖ್ಯಮಂತ್ರಿ ಗಮನಕ್ಕೆ ತರುತ್ತಾ, ಈ ಜಾತ್ರೆ ಇದು ರಾಜನಹಳ್ಳಿ ಸ್ವಾಮೀಜಿಯವರ ಜಾತ್ರೆ ಅಲ್ಲ, ನಮ್ಮ ಶಾಸಕರದಲ್ಲ, ನಮ್ಮ ವಿವೇಕ ಜಾತ್ರೆ ಅಲ್ಲ. ಇದು ನಿಮ್ಮ ಭವಿಷ್ಯತ್ತಿನ ಪ್ರಗತಿಗೆ ಜಾತ್ರೆ ಅಂತ ಭಾವಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಮಾನ್ಯ ಮುಖ್ಯಮಂತ್ರಿಗಳು ಬರುವಂತ ಬಜೆಟ್ನಲ್ಲಿ ದದ್ದಲ್ ಅವರು ಹೇಳಿದಿರಬಹುದು, ನಾವು ಹೇಳಿದಂತ ಅಂಶಗಳನ್ನ ಗಮನಿಸಿ ಅದಕ್ಕೆ ನಮಗೆ ಹೆಚ್ಚು ಅನುದಾನ ಕೊಡಬೇಕಂತ ಹೇಳಿ ನನ್ನ ಮಾತು ಮುಗಿಸಿದ್ರು. ನಮಸ್ಕಾರ ಎಲ್ಲರಿಗೂ.